ಉತ್ತರ ಕನ್ನಡದಲ್ಲಿ ಕೈ ಅಭ್ಯರ್ಥಿ ಅಂಜಲಿಗೆ ಜನರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಂಜಲಿ ನಿಂಬಾಳ್ಕರ್ ಪರ ಒಲವು ತೋರಿಸ್ತಾ ಇದ್ದಾರೆ ಕ್ಷೇತ್ರದ ಜನತೆ. ಈ ಬಾರಿ ನಮ್ಮ ಮತ ಅಂಜಲಿ ತಾಯಿಗೆ ಅಂತ ಹೇಳ್ತಾ ಇದ್ದಾರೆ. ಟಿ5ಗೆ ಹೇಳಿಕೆಯನ್ನ ನೀಡ್ತಿದ್ದಾರೆ. ಅಂಜಲಿ ತಾಯಿಯ ಋಣ ನಮ್ಮ ಮೇಲಿದೆ, ಅವರನ್ನ ಗೆಲ್ಲಿಸ್ಕೊಂಡು ಬಂದೇ ಬರ್ತೇವೆ. ಚುನಾವಣೆಯಲ್ಲಿ ಅವರು ಗೆದ್ದು ನಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಲಿ. ಡಾಕ್ಟರ್ ಅಂಜಲಿ ಗೆಲುವಿನ ವಿಶ್ವಾಸವನ್ನ ಮಹಿಳೆಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಷ ಅಭಿಮಾನಿಗೆ ಊರಿನ ಜನರಿಗೆ ಒಂದೇ ಒಂದು ಒತ್ತಾಯ ಮಾಡಲಿಕ್ಕೆ ಏನು ಬಂದಿದ್ದೀನಿ ಅಂತ, ನೀವು ಎಲ್ಲರೂ ದಯವಿಟ್ಟು ಈ ಬಾರಿ ಕಾಂಗ್ರೆಸ್ಗೆ ಮತಯಾಚನೆ ಯಾಕೆ ಮಾಡಬೇಕು ಅಂತ ಒಂದು ವಿಚಾರ ನಿಮಗೆ ಇರಲಿ. ನಿಮಗೆ ಈಗ 5 ಗ್ಯಾರಂಟೀಸ್ ಹೋದ ಇಲೆಕ್ಷನ್ ಅಲ್ಲಿ ನಾವು ಎಲ್ಲರೂ ಗ್ಯಾರಂಟಿ ಕಾರ್ಡ್ ಕೊಡ್ಲಿಕ್ಕೆ ಬಂದಿದ್ದೀವಿ ಊರಲ್ಲಿ. ಅವಾಗ ಏನು ಹೇಳಿದ್ದೀರಾ, ಏನು ಕೊಡಲ್ಲ ಇವರು, ಏನು ಕೊಡಲ್ಲ, ಬರೀ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ. ಆದ್ರೆ ಕೂಡ 10 ತಿಂಗಳ ಒಳಗಡೆ ಎಲ್ಲರಿಗೆ 2,000 ರೂಪಾಯಿ ಬರ್ತಾ ಇದೆ, ಬರ್ತದೆ. ಗೃಹ ಜ್ಯೋತಿದು 0 ಬಿಲ್, ಶಕ್ತಿ ಸೀರೆ. ಕಾಂಗ್ರೆಸ್ ಪಕ್ಷ ಅಭಿಮಾನಿಗೆ ಊರಿನ ಜನರಿಗೆ ಒಂದೇ ಒಂದು ಒತ್ತಾಯ ಮಾಡಲಿಕ್ಕೆ ಏನು ಬಂದಿದ್ದೀನಿ ಅಂತ, ನೀವು ಎಲ್ಲರೂ ದಯವಿಟ್ಟು ಈ ಬಾರಿ ಕಾಂಗ್ರೆಸ್ಗೆ ಮತಯಾಚನೆ ಯಾಕೆ ಮಾಡಬೇಕು ಅಂತ ಒಂದು ವಿಚಾರ ನಿಮಗೆ ಇರಲಿ. ನಿಮಗೆ ಈಗ 5 ಗ್ಯಾರಂಟೀಸ್ ಹೋದ ಇಲೆಕ್ಷನ್ ಲೋಕಸಭಾ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿಯಾದಂತಹ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಭರ್ಜರಿ ಪ್ರಚಾರವನ್ನು ಮಾಡ್ತಾರೆ. ಇಲ್ಲಿರುವಂತಹ ಎಲ್ಲ ಮನೆ ಹೆಣ್ಣು ಮಗಳನ್ನು ಮನ ಗೆಲ್ಲುವಂತಹ ಕೆಲಸವನ್ನು ಇವತ್ತು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಮತ್ತವರನ್ನು ಮಾತಾಡ್ತೀನಿ. ಯಮ್ಮ, ಈಗ ಸದ್ಯ ಇಲೆಕ್ಷನ್ ಐತಿ, ಯಾರಿಗೆ ಹಾಕ್ತಿ ಓಟ್? ಕಾಂಗ್ರೆಸ್ ಹಸ್ತಕನ ಹಾಕ್ತಾರ. ನಾವು ಯಾಕೆ ಹಸ್ತಕ್ಕೆ ಯಾಕೆ ಹಾಕ್ತಿ? ನಮಗ ಅನ್ನ ಹಾಕ್ತಾರ್ರಿ, ಅನ್ನ ಹಾಕ್ತಾರ ನಮಗ. ಅಲ್ಲಿಂದ ನಾವು ಇವನದು ಕಾಣ್ತೇವ್ರಿ. ಈಗ ಅಂಜಲಿ ಮೇಡಮ್ ಇಲೆಕ್ಷನ್ ನಿಂತ, ಅಂಜಲಿ ಮೇಡಮ್ ಓಟ್ ಹಾಕ್ತಿಲ್ಲೋ? ಹಾಕ್ತೇವ್ರಿ, ಹಾಕ್ತೇವ್ರಿ. ರೊಕ್ಕ ಬರ್ತೈತಿ ತಿಂಗಳ 2,000 ರೂಪಾಯಿ ಬರ್ತಾರ್ರಿ, ಬರ್ತಾರ್ರಿಪ್ಪ. ಅಕ್ಕಿ ಯಪ್ಪ ಅಕ್ಕಿನೂ ಬರ್ತಾರ್ರಿ. ಈಗ ಓಟ್ ಯಾರಿಗೆ? ಅವಾಗ ಹಾಕವ್ರಿ ನಾವು. ಯಾವಾಗ? ಅಂಜಲಿ ಅವಾಗ? ಹ್ಞೂನ್ರಿ, ಅಂಜಲಿ ಅವಾಗ ಓಟ್? ಹ್ಞೂನ್ರಿ. ಯವ್ವ ಇಲೆಕ್ಷನ್ ಐತಿ, ಯಾರಿಗೆ ಓಟು? ನಾವು ಇಂದಿನ ತಾಯಿಗೆನ ಹಾಕ್ತೇವ್ರಿ ಓಟ್. ಇಂದಿನ ತಾಯಿಗೆನ ಓಟ್ ಹಾಕೋರಿ ನಾವು. ಅವರಿಂದನ ನಮಗೆ ಬೆಡ್ಗಿಂದ ನಾವು ಬಿಟ್ಟಲ್ಲ. ಈಗ ಎದ್ರು ಇವ್ರನ್ನ ಬಿಡೋದಿಲ್ಲ, ಅಂದನ ತಾಯಿನ ಬಿಡೋದಿಲ್ಲ, ಹಾಕಾರ ಅವ್ರಿಗೆನ ಓಟ್ ಹಾಕ್ತೇವ್ರಿ. ಈಗ ಗೆಲ್ಲಿಸ್ಕೊಂಡ್ ಬರ್ತೀರಿ? ಗೆಲ್ಸ್ಕೊಂಡ್ ಬರ್ತೇವ್ರಿ. ಗೆದ್ದು ಬಂದು ನಾವು ನೀವು ಬಂದಾಗ ಈಗ ಹೆಂಗೆ ಕೇಳತ್ತಾರೆ ಹಂಗೆ ಕೇಳಿ ನಮ್ಗೆ ಏನು ಕೊಡ್ತೇನೆ ಅಂತೀರಿ ಅದನ್ನ ಕೊಡ್ಬೇಕು. ಹೌದು, ಈಗೆಲ್ಲ ಬಂದಿರಲ್ಲ, ಎಲ್ಲ ಮಾತಾಡಿದ್ರ ನಿಮ್ಮನ್ನ ಕಷ್ಟ ಸುಖ ಕೇಳಿದ್ರು ಮೇಡಮ್? ಕೇಳಿದಾರೆ. ಯಾಕೆ ನಮಗೆ ಬರತೈತೆ ಅಂದ್ರೆ ನಾವು ಯಾಕೆ ಅವ್ರಿಗೆ ಇದನ್ನ ಮಾಡೋದ್ರಿ ಹೆಣ್ಮಕ್ಳಿಗೆ? ಹ್ಞೂನ್ರಿ. ಈಗ ಬಸ್ ಎಲ್ಲ ಫ್ರೀ? ಬಸ್ ಬರ್ರಿ. ಈಗ ಅಂಜಲಿ ಮೇಡಮ್ ಏನಂದ್ರಿ ನಿಮಗೆ? ಈಗ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತಾರ್ರಿ ಅವ್ರು. ಓಟ್ ಹಾಕಂತ ಹೇಳಿದ್ರು? ಹಾಕ್ತೇವ್ರಿ, ಅವ್ರಿಗೆ ಹಾಕ್ತೇವ್ರಿ. ಅವ್ರು ಗೆಲ್ಲಿಸ್ಕೊಂಡ್ ಬರ್ತೀರಿ? ಗೆಲ್ಸ್ಕೊಂಡ್ ಬರ್ತೇವ್ರಿ. ಸರಿ ಯಮ್ಮ, ಓಟ್ ಯಾರಿಗೆ? ಈಗ ಸದ್ಯ ಇಲೆಕ್ಷನ್ ಜೋರ್ ನಡೆದೈತಿ ಉತ್ತರ ಕನ್ನಡದಾಗ. ನಿಮ್ಗೆ ಖಾನಾಪುರ್ನಾಗ ಹಿರೇಮನಹಳ್ಳಿ ಆಗದಿರಿ ನೀವೀಗ. ಹೆಂಗೆ ನಡೆದೈತಿ ಇಲೆಕ್ಷನ್ ಇಲ್ಲಿ? ಅಂಜಲಿ ತಾಯಿಗಿನ ಹಾಕೋರಿ ನಾವ್ರಿ. ಯಾರಿಗೂ ಹಾಕೋಲ್ರಿ ನಾವು. ಹೇಗೆಲ್ಲ ರೊಕ್ಕ ಬರೋದು ತಿಂಗಳ? ರೊಕ್ಕ ಬರ್ತಾವ್ರಿ, 2,000 ಬರ್ತಾವ್ರಿ. ಈಗ ಮತ್ತೆ ಏನಂದ್ರೆ ಮೇಡಮ್ ಎಲ್ಲ ಈಗ ಮಾತಾಡ್ಸಿದ್ರೆ ನಿಮ್ ಕಷ್ಟ ಸುಖ ಕೇಳಿದ್ರಣ? ಕೇಳ್ರಿ, ಎಲ್ಲ ಕೇಳ್ರಿ. ತಿಂಗಳ ರೊಕ್ಕ ಬರ್ತಾವ ಅಂತ ಕೇಳಿದ್ರೆ? ಕೇಳ್ರಿ. ಈ ಸಲ ಓಟ್ ಯಾರಿಗೆ? ಅಂಜಲಿ ತಾಯಿಗಿನ ಗೆಲ್ಲಿಸ್ಕೊಂಡ್ ಬರ್ತೀರ? ಗೆಲ್ಲಿಸ್ಕೊಂಡ್ ಬರ್ತಾವ್ರಿ. ಯಮ್ಮ ಇಲೆಕ್ಷನ್ ಐತಿ, ಅಂಜಲಿ ಮೇಡಮ್ ತಮ್ಮ ಊರಿಗೆ ಬಂದಿದ್ರಿ. ಈಗ ಏನು ಓಟ್ ಹಾಕ್ತಿರಿ ಈ ಸಲ ಅವ್ರಿಗೆ? ಅವ್ರಿಗೆ ಹಾಕೋರಿ, ಅಂಜಲಿ ತಾಯಿಗೆ ಹಾಕೋರ್ಲ ಓಟ್. ಕೆಲಸ ಮಾಡ್ಯಾರ ಮೇಡಮ್ ಇಲ್ಲಿ? ಇಲ್ಲಿ ಏನ್ರಿ ಅಂಜಲಿ ಮೇಡಮ್ ಎಲ್ಲ ಕೆಲಸ ಮಾಡ್ಯಾರ? ಮಾಡ್ಯಾರಲ್ಲ. ಊರೆಲ್ಲ ಒಳ್ಳೆ ಕೆಲಸ ಮಾಡ್ಯಾರ, ಶಾಲೆಗಿಲಿ ಎಲ್ಲ ಅಭಿವೃದ್ಧಿ ಆಗ್ಯಾವ ಎಲ್ಲ ಆಗ್ಯಾವ್ರಿ. ಈ ಸಲ ಓಟ್ ಅಂಜಲಿ ತಾಯಿಗೆ ಹಾಕೋರಿ, ಅಂಜಲಿ ತಾಯಿಗೆ ಹಾಕೋರಿ. ಥ್ಯಾಂಕ್ ಯು ಅಮ್ಮ. ಯವ್ವ ಯಾರಿಗೆ ಈ ಸಲ ಓಟು? ಈಗ ಅಂಜಲಿ ಅಂಜಲಿ ತಾಯಿಗೆ ಹಾಕ್ತೇವ್ರಿ ನಾವು. ತಿಂಗಳ 2,000 ರೂಪಾಯಿ ಹಾಕ್ತಾರ್ರಿ. ಇನ್ನು ಒಂದ್ ವರ್ಷಕ್ಕೆ ನಮ್ಮ ಪಾಸ್ಬುಕ್ಕಿಗೆ 1 ಲಕ್ಷ ರೂಪಾಯಿ ಕೊಡ್ತಾರಂತ್ರಿ, ಅವ್ರಿಗೆ ಹಾಕ್ತೇವ್ರಿ ನಾವು. ಮತ್ತ ಈಗ ಅನ್ನನ ಹಾಕತಾರಂದ್ರ ಮತ್ತೆ ಅವ್ರಿಗೆ ಹಾಕಾರಿ ನಾವು. ಮತ್ತ ಈ ಪಿರಿನು ಬಸ್ಸಿನ ಪಿರಿನ್ ಬಿಟ್ಟಾರ್ರಿ, ಮತ್ ನಾವ್ ಅವ್ರಿಗೆ ಮಾಡ್ತೇವ್ರಿ. ಮತ್ ನಾವ್ ಯಾರಿಗೂ ಹಾಕೋದಿಲ್ರಿ, ಅವ್ರಿಗೆ ಹಾಕಾರಿ ನಾವು. ಹ್ಞೂನ್ರಿ. ಈಗ ಅಂಜಲಿ ಮೇಡಮ್ ಆಕಿನ ಅವ್ರ ಬರ್ತಾರ್ರಿ, ಮೇಡಮ್ ಆರಿಸ್ಕೊಂಡ್ ಬರ್ತಾರ. ಅವ್ರಿಗೆ ಓಟ್ ಹಾಕ್ತಾರ ಸರ್. ಈಗೆಲ್ಲ ನಿಮ್ಮ ಊರಿಗೆಲ್ಲ ಹಿಂದಕ್ಕೂ ಎಮ್ ಎಲ್ ಎ ಭಾಳಷ್ಟು ಕೆಲಸ ಮಾಡ್ಯಾರ ಅವ್ರು ಮಾಡ್ಯಾರಲ್ರಿ. ನಮ್ಗೆ ರಸ್ತಾನ ಮಾಡಿದಾರ್ರಿ, ಮತ್ತ ನಮ್ಗೆ ದುಡ್ಡು ಕೊಟ್ಟಾರ್ರಿ, ಸಾಕ್ರಿ.
ಅವ್ರಿಗೆ ಮಾಡ್ತೇವ್ರಿ ನಾವು ಮತ್ತೆ ಯಾರಿಗೆ ಹಾಕೋದಿಲ್ರಿ ನಾವು. ಈಗಾಗಲೇ ಈ ಹಿಂದ್ಗಡೆ ಶಾಸಕ ಇದ್ದಾಗ ಖಾನಾಪುರ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಮಾಡಿದರೆ, ಹೀಗಾಗಿ ಅಂಜಲಿ ತಾಯಿಗೆ ನಮ್ಮ ಮತ ಹಾಕ್ತೀವಿ, ಅಷ್ಟೇ ಅವ್ರನ್ನ ಗೆಲ್ಲಿಸಿಕೊಂಡು ಸಂಸದರನ್ನಾಗಿ ಆಯ್ಕೆ ಮಾಡ್ತೀವಿ ಅನ್ನೋದು ಈ ಖಾನಾಪುರ ವಿಧಾನಸಭಾ ಕ್ಷೇತ್ರದ ಹಿರೇ ಮುನ್ನೋಳಿ ಗ್ರಾಮಸ್ಥರ ಮಹಿಳೆಯರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಉತ್ತರ ಕನ್ನಡ.